ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ ಮತ್ತೆ ಸ್ನೇಹಿತರೆ, ಕನ್ನಡ ಭಾಷೆಯಲ್ಲಿ ಇನ್ನೊಂದು ವಿಡಿಯೋ ಇವತ್ತು ಮತ್ತೆ ಕೆಲವೊಂದು ಮುಖ್ಯ ವಿಷಯಗಳನ್ನು ಚರ್ಚೆ ಮಾಡೋಣ. ತೌಹೀದ್ ಅಂದ್ರೆ ಏನು ಅಂತ ನಾವು ಇದಕ್ಕಿಂತ ಮುಂಚೆ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಪಂಡಿತರು ವಿದ್ವಾಂಸರು ಹೇಳ್ತಾರೆ, ತೌಹೀದ್ ಅಂತ ಹೇಳ್ತೀವಲ್ಲ, ಅದರದ್ದು 4 ರಕಗಳು ಇದ್ದಾವ, 4 ಹಂತಗಳು ಇದ್ದಾವ. ಮೊದಲನೇದಾಗಿ ತೌಹೀದ್ ಅಂದ್ರೆ ಅಲ್ಲಾಹ್ ತಬಾರಕ ವ ತಾಲ ವಾಜಿಬುಲ್ ವುಜೂದ್ ಅಂತ ಇದ್ದಾನೆ. ಅಂದ್ರೆ ಇದರ ಅರ್ಥ ಏನಂತಂದ್ರೆ, ಅಲ್ಲಾಹನ ಬಿಟ್ಟು ಯಾರು ಶಾಶ್ವತ ಇಲ್ಲ ಮತ್ತೆ ಯಾರು ಸದಾಕಾಲವೂ ಇಲ್ಲ. ಅಲ್ಲಾಹ ಒಬ್ಬನೇ ಸದಾಕಾಲವೂ ಇದ್ದಾನೆ ಮತ್ತೆ ಸದಾಕಾಲವೂ ಇರ್ತಾನೆ. ಅಲ್ಲಾಹನಿಗೆ ಯಾವುದೇ ರೀತಿಯಾದ ಪ್ರಾರಂಭ ಮತ್ತೆ ಮುಕ್ತಾಯವಿಲ್ಲ. ಆದರೆ ಅಲ್ಲಾಹನ ಬಿಟ್ಟು ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ವಸ್ತುಗೆ ಮುಕ್ತಾಯವಿದೆ ಮತ್ತೆ ಪ್ರಾರಂಭ ಇದೆ. ಇದು ಮೊದಲನೇ ಹಂತ. ಇನ್ನೊಂದು ಹಂತ, ಪ್ರತಿಯೊಂದು ಆಧ್ಯಾತ್ಮಿಕ ಮತ್ತೆ ಭೌತಿಕ ವಸ್ತುಗಳನ್ನು ಸೃಷ್ಟಿ ಮಾಡಿರೋದು ಅಲ್ಲಾಹನ ಒಬ್ಬನೇ. ಅಲ್ಲಾಹನ ಬಿಟ್ಟು ಯಾರು ಬೇರೆ ಯಾವುದೇ ವಸ್ತುಕ್ಕೆ ಸೃಷ್ಟಿ ಮಾಡಿಲ್ಲ ಮತ್ತೆ ಅದಕ್ಕೆ ಯಾವುದೇ ರೀತಿಯಾದ ಜೀವ ಕೊಟ್ಟಿಲ್ಲ. ಅದು ಅಲ್ಲಾಹನ ಒಬ್ಬನೇ. ಪ್ರತಿಯೊಂದು ಆಧ್ಯಾತ್ಮಿಕ ಮತ್ತೆ ಭೌತಿಕ ವಸ್ತುಗಳು ಏನೇನಿದಾವ ಇವು ಎಲ್ಲದಕ್ಕೆ ಅಲ್ಲಾಹನೇ ಸೃಷ್ಟಿ ಮಾಡಿರೋದು, ಅಲ್ಲಾಹನೇ ಜೀವ ಕೊಟ್ಟಿರೋದು. ಇದು ಎರಡನೇ ಹಂತ. ಮೂರನೇ ಹಂತ, ಈ ಆಕಾಶ ಮತ್ತೆ ಭೂಮಿ, ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಸ್ತು ವಿಷಯ ಮೇಲೆ ಅಲ್ಲಾಹನ ನಿಯಂತ್ರಣವಾಗಿದ್ದಾನೆ. ಅಂದ್ರೆ ಅಲ್ಲಾಹನ ಪ್ರತಿಯೊಂದು ವಿಷಯ, ಪ್ರತಿಯೊಂದು ವಸ್ತು, ಈ ಆಕಾಶ ಮತ್ತೆ ಭೂಮಿ ಮಧ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಸ್ತುಗೆ ಅಲ್ಲಾಹನ ನಿಯಂತ್ರಣವಾಗಿದ್ದಾನೆ. ಮತ್ತೆ ಅಲ್ಲಾಹನ ಕಂಟ್ರೋಲ್ ಅಲ್ಲಿ ಪ್ರತಿಯೊಂದು ವಸ್ತು, ಪ್ರತಿಯೊಂದು ವಿಷಯ ಅವನ ಕೈಯಲ್ಲಿದೆ ಅಂತ ಹೇಳ್ತೀವಿ. ಅಲ್ಲಾಹನ ಬಿಟ್ಟು ಬೇರೆ ಯಾರ ಹತ್ರನೂ ಅಷ್ಟು ಶಕ್ತಿ, ಅಷ್ಟು ಅಧಿಕಾರ ಮತ್ತೆ ಅಷ್ಟು ನಿಯಂತ್ರಿಸುವುದು ಶಕ್ತಿ ಯಾರ ಹತ್ರನೂ ಇಲ್ಲ. ಅಲ್ಲಾಹನ ಒಬ್ಬನೇ ಪ್ರತಿಯೊಂದು ವಸ್ತು, ಪ್ರತಿಯೊಂದು ವಿಷಯ, ಈ ಆಕಾಶ ಮತ್ತೆ ಭೂಮಿ ಮಧ್ಯದಲ್ಲಿ ಏನಿದೆ ಅದೆಲ್ಲದಕ್ಕೆ ಅಲ್ಲಾಹನೇ ನಿಯಂತ್ರಿಸುತ್ತಾನೆ ಎಂದು ಇದನ್ನು ಒಂದು ಹಂತ. ಇದು ಮೂರನೇ ಹಂತ. ನಾಲ್ಕನೇ ಹಂತ, ಅಲ್ಲಾಹನ ಬಿಟ್ಟು ಬೇರೆ ಯಾರನ್ನು ಆರಾಧನೆ ಮಾಡಬಾರದು. ಅಲ್ಲಾಹನ ಬಿಟ್ಟು ಬೇರೆ ಯಾರ ಹತ್ರನೂ ಅಷ್ಟು ಅರ್ಹತೆ ಇಲ್ಲ ಅವನಿಗೆ ಆರಾಧನೆ ಮಾಡುವುದು, ಅವನಿಗೆ ಪೂಜಿಸುವುದು. ಅಲ್ಲಾಹನ ಒಬ್ಬನೇ ಆರಾಧನೆ ಮಾಡೋದಕ್ಕೆ ಮತ್ತೆ ಪೂಜಿಸುವುದಕ್ಕೆ ಅರ್ಹತೆನಾಗಿದ್ದಾನೆ. ಅಲ್ಲಾಹನ ಒಬ್ಬನಿಗೆ ನಾವು ಆರಾಧನೆ ಮಾಡಬೇಕು ಅಂತ ಇದನ್ನು ಒಂದು ಹಂತ. ಇವು 4 ಹಂತಗಳು ಸೇರಿದ್ರೆ ಅವಾಗ ನಾವು ತೌಹೀದ್ ಕಂಪ್ಲೀಟ್ 4 ಲೆವೆಲ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಅಲ್ಲಾಹನ ಒಬ್ಬನೇ, ಅವನ ಬಗ್ಗೆನೇ ನಾವು ಆಲೋಚನೆ ಮಾಡಬೇಕು ಮತ್ತೆ ಆರಾಧನೆ ಮಾಡೋ ಬಗ್ಗೆನೂ ಅವನ ಬಗ್ಗೆನೇ ನಾವು ಆಲೋಚನೆ ಮಾಡಬೇಕು. ಅಲ್ಲಾಹನ ಬಿಟ್ಟು ಬೇರೆ ಯಾರ ಹತ್ರನೂ ಅಷ್ಟು ಶಕ್ತಿ ಮತ್ತೆ ಅಷ್ಟು ಆರಾಧನೆ ಮಾಡೋದು ಅರ್ಹತೆ ಇಲ್ಲ. ಅದಕ್ಕೆ ಅಲ್ಲಾಹ ಒಬ್ಬನೇ ಇರೋದು. ಇದನ್ನು ಒಂದು ಮುಖ್ಯ ನಂಬಿಕೆ ಇಸ್ಲಾಂ ಧರ್ಮದಲ್ಲಿ. ಇಂಥವು ಇನ್ನ ಸಾಕಷ್ಟು ವಿಡಿಯೋಸು ನಾವು ಇನ್ನ ಭವಿಷ್ಯದಲ್ಲಿ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ತರ್ತೀವಿ. ಅದರಲ್ಲಿ ನಿಮ್ಮಲ್ಲಿ ವಿನಂತಿ ಏನಂತಂದ್ರೆ, ಇಂಥ ವಿಡಿಯೋಸ್ ನೀವು ಕೇಳಿ ಮತ್ತೆ ನಿಮ್ಮ ಸ್ನೇಹಿತರ ಜೊತೆ ನೀವು ಶೇರ್ ಮಾಡ್ಕೊಳ್ಳಿ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು.